ಒಳ ಮೀಸಲಾತಿಯಲ್ಲಿನ ಅನುಷ್ಠಾನದಲ್ಲಿದ್ದ ಬಲಗೈ ಸಮುದಾಯ ಒಕ್ಕೂಟದ ಹಾಗೂ ಹೊಲೆಯ ಬ್ರಿಗೇಡ್ ವತಿಯಿಂದ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬಲಗೈ ಸಮುದಾಯ ಒಕ್ಕೂಟದ ಮುಖಂಡ ಡಾಕ್ಟರ್ ನವೀನ್ ಮೌರ್ಯ ಹಾಗೂ ಇನ್ನಿತರ ಮುಖಂಡರ ನೇತೃತ್ವದಲ್ಲಿ ಪಟ್ಟಣದ ದೇವರಾಜು ಅರಸು ಕ್ರೀಡಾಂಗಣದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಸರ್ಕಾರದ ನಡೆಗೆ ಅಸಮಾಧಾನ ಹೊರಹಾಕಿದರು. ನಂತರದಲ್ಲಿ ಮೈಸೂರು ಊಟಿ ಹೆದ್ದಾರಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಾಗಿದ ಸಮುದಾಯದ ಹಿರಿಯರು, ಮಹಿಳೆಯರು ಹಳೆ ಬಸ್ ನಿಲ್ದಾಣದ ಮಾರ್ಗವಾಗಿ ತಾಲೂಕು ಕಚೇರಿ ಮುಂಭಾಗ ಜಮಾವಣೆಗೊಂಡು ತಮಗಾಗುತ್ತಿರುವ ಅನ್ಯಾಯದ ಕುರಿತಂತೆ ಸರ್ಕಾರಕ್ಕೆ ಮನದಟ್ಟು ಮಾಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ ತನ್ಮಯ್ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ನಡೆದ ಪ್ರತಿಭಟನೆಯಲ್ಲಿ ಸಮುದಾಯದ ಮುಖಂಡ ಡಾಕ್ಟರ್ ನವೀನ್ ಮೌರ್ಯ ಮಾತನಾಡಿ, ರಾಜ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನ ಜಾರಿಗೊಳಿಸುವ ಮೂಲಕ ಜನಸಂಖ್ಯೆಯನ್ನ ಕಡಿಮೆಗೊಳಿಸುವ ಜೊತೆಗೆ ಮೀಸಲಾತಿ ಜಾರಿಯಲ್ಲಿದ್ದ ದ್ವಂದ್ವ ನೀತಿ ಅನುಸರಿಸುತ್ತಿದೆ ಎಂದು ಕಿಡಿಕಾರಿದರು. ನಮ್ಮ ಬಲಗೈ ಸಮಾಜನ ಬೀದಿಗೆ ತಂದಿದ್ರೆ ಅದು ನಮ್ಮ ಬಲಗೈ ಸಮಾಜದ ರಾಜಕಾರಣಿಗಳೇ ಕಾರಣ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಕಾರಣ ಅಂತ ನಾನು ಹೇಳ್ತೀನಿ. ಸಚಿವರು ಏನಾಗಿದ್ದಾರೆ ಅವರೇ ನಮ್ಮನ್ನ ಇವತ್ತು ಬೀದಿಗೆ ತಂದಿರ್ತಕ್ಕಂಥದ್ದು. ಈ ಒಂದು ಒಳ ಮೀಸಲಾತಿ ಅಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದಂಥ ಒಂದು ಹುನ್ನಾರ. ಈ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಜಿ ಪರಮೇಶ್ವರು ಈ ಹಿಂದೆ ವಿಧಾನಸಭಾ ಚುನಾವಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನ ಅಧ್ಯಕ್ಷರಾಗಿದ್ರು. ಆಗ ಈ ಒಂದು ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿಯನ್ನು ಸೇರಿಸುವಾಗ ನಮ್ಮ ಜನಾಂಗಕ್ಕೆ ಅನ್ಯಾಯ ಅಂತಕ್ಕಂಥ ಕಾಮನ್ ಸೆನ್ಸ್ ಅವ್ರಿಗಿದ್ರೆ ಅವರು ಈ ಒಂದು ವಿಚಾರನ ಅಲ್ಲಿ ಪ್ರಣಾಳಿಕೆಯಲ್ಲಿ ಸೇರಿಸಲಿಲ್ಲ. ಈಗ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡ್ಬಿಟ್ಟಾರೆ, ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡೇ ಮಾಡ್ಬಿಟ್ಟಿದೆ ಅಂತಾರೆ. ಆದ್ರೆ ಇದರಿಂದ ನಮ್ಮ ಬಲಗೈ ಸಮಾಜ ಈ 50 ವರ್ಷಗಳಿಂದ 70 ವರ್ಷಗಳಿಂದ ಯಾವ ರೀತಿ ಜೀವಿತಕ್ಕೆ ಬುದ್ಧಿ ಬೆಳಬೇಕಾಗಿತ್ತು ಆ ಸ್ಥಿತಿಗೆ ಕಳ್ತಕ್ಕಂಥ ಹುನ್ನಾರ ಈ ಸಂದರ್ಭದಲ್ಲಿ ನಡೆದಿದೆ. ಯಾಕೆ ಹೇಳ್ತೀವಿ, ಇಂಥವನ್ನ ಕಾಪಾಡ್ತೀನಿ ಅಂತ ಹೇಳ್ತಕ್ಕಂಥ ಒಬ್ಬ ಸಚಿವ ಒಂದು ಹೇಳಿಕೆ ಕೊಟ್ಟಿಲ್ಲ. ಇದು ದುರಂತ ನಮ್ಮ ಒಂದು ಜನಾಂಗದ ನಾಯಕರಿಗೆ. ಇವ್ರಿಗೆ ಏನಾದ್ರೂ ಕಿಂಚಿತ್ತು ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇದ್ರೆ, ಈ ಸಮಾಜದಲ್ಲಿ ಹುಟ್ಟಿ ನಾ ಈ ಸಮಾಜದ ಋಣವನ್ನು ತೀರಿಸಬೇಕು ಅಂತಂದ್ರೆ ಏನಾದ್ರು ಒಂದು ಕಿಂಚಿತ್ತು ಒಂದು ಅಭಿಮಾನ ಇದ್ರೆ ಈ ಕ್ಷಣದಿಂದಲೇ ಅವ್ರಿಗೆ ಬಲಗೈ ಸಮಾಜದಲ್ಲಿ ಇರ್ತಕ್ಕಂಥ ಸಚಿವರುಗಳು ರಾಜೀನಾಮೆ ಕೊಡಬೇಕು. ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಮಾನ್ಯ ಪರಮೇಶ್ವರ್ ಅವರೇ, ಮಾನ್ಯ ಶ್ರೀ ಮಲ್ಲಪ್ಪನವರೇ, ನಿಮ್ಗೆ ಈ ಸಮಾಜದ ಬಗ್ಗೆ ಏನಾದ್ರು ಕಿಂಚಿತ್ತು ಒಂದು ಅಭಿಮಾನ ಇದ್ರೆ ಈ ಕ್ಷಣದಿಂದ ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಎಲ್ಲಾ ರಂಗದಲ್ಲೂ ಒಳ ಮೀಸಲಾತಿ ಜಾರಿ ಆಗ್ಬಿಟ್ಟದೆ. 6 ತಿಂಗಳಾಗದ ಒಳ ಮೀಸಲಾತಿ ಜಾರಿಯಾಗಿ 27ಕ್ಕೆ ಇವರು ಡೆಡ್ಲೈನ್ ಕೊಡೋದು. ಈಗ ಆಲ್ರೆಡಿ ಒಳ ಮೀಸಲಾತಿ ಎಲ್ಲಾ ಶೈಕ್ಷಣಿಕ ವಲಯದಲ್ಲಿ ಜಾರಿಲದೆ ಅಂತ ಸಂದರ್ಭದಲ್ಲಿ 27ಕ್ಕೆ ಫೈನಲ್ ಡಿಸಿಷನ್ ಅಂತ ಹೇಳ್ತಾರೆ ಇವರು. ಬಲಗೈ ಸಂಬಂಧಿತ ಜಾತಿಗಳ ಒಕ್ಕೂಟದ ವತಿಯಿಂದ ಮತ್ತು ವಲಯ ಬ್ರಿಗೇಡ್ ವತಿಯಿಂದ ಇವತ್ತು ಗುಂಡ್ಲುಪೇಟೆಯಲ್ಲಿ ಒಳ ಮೀಸಲಾಗಿ ಮತ್ತೆಯಲ್ಲಿ ಉಂಟಾಗಿರ್ತಕ್ಕಂತಹ ಗೊಂದಲವನ್ನು ಸರಿಪಡಿಸಬೇಕು. ಈ ರೋಸ್ಟರ್ ಬಿಂದುವಿನ ವೈಜ್ಞಾನಿಕ ನೀತಿಯಿಂದ ಬಲಗೈ ಸಂಬಂಧಿತ ಜಾತಿಗಳು ಮತ್ತು ಸಿ ವರ್ಗದ ಸಮುದಾಯಗಳಿಗೆ, ಕುಲಂಬಗಳಿಗೆ ಸಾಕಷ್ಟು ಅನ್ಯಾಯ ಆಗ್ತಕ್ಕಂಥದ್ದನ್ನ ಈಗಾಗಲೇ ನಾವು ನೋಡಿದ್ದೀವಿ. ಕರ್ನಾಟಕದಾದ್ಯಂತ ಬಲಗೈ ಸಂಬಂಧಿತ ಜಾತಿಗಳು ಇವತ್ತು ಏನು ತೀವ್ರತರವಾದ ಹೋರಾಟವನ್ನು ಮಾಡ್ತಾಯಿದ್ವಿ. ಇದು ಇವತ್ತು ನಾವು 6 ಬೇಡಿಕೆಗಳನ್ನ ಇಟ್ಟುಕೊಂಡು ಈ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯನ್ನು ತತ್ಕ್ಷಣದಲ್ಲೇ ತಡೆ ಹಿಡಿದು ಅದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಒಟ್ಟಾರೆ ಉದ್ದೇಶ. ಇವತ್ತು ಆಲ್ರೆಡಿ ನಾಳಿದ್ದು 25ನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಉಗ್ರವಾದಂತಹ ಪ್ರತಿಭಟನೆ ಇದೆ. ಅದಕ್ಕೂ ನಿಟ್ಟಲ್ಲಿ ಇವತ್ತು ನಾವು ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಈ ಭಾಗದಲ್ಲಿ ಎಲ್ಲ ಸಂಬಂಧಿತ ಜಾತಿಗಳು ಇವತ್ತು ಆ ಒಂದು ಅವೈಜ್ಞಾನಿಕ ವರದಿಯನ್ನು ತೀವ್ರವಾಗಿ ಖಂಡಿಸ್ತಾ ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೀವಿ. ಏನಿವತ್ತು ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ಬಲಗೈ ಜಾತಿಗಳ ಒಕ್ಕೂಟ ಹಾಗೂ ವಲಯ ಬ್ರಿಗೇಡ್ ಒಂದು ಸಂಯುಕ್ತ ಆಶ್ರಯದಲ್ಲಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕವಾದ ಒಂದು ಒಳ ಮೀಸಲಾತಿ ಪದ್ಧತಿಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಜಾರಿ ಮಾಡಿ ಬಲಗೈ ಸಂಬಂಧಿತ ಅಂದರೆ ವಲಯ ಸಂಬಂಧಿತ ಜಾತಿಗಳಿಗೆ ಏನು ರೋಸ್ಟ್ರು ಬಿಂದುವಿನಲ್ಲಿರ್ಬೋದು ಅಥವಾ ಏನು ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದಿರ್ಬೋದು, ಎಂಪೆರಿಕಲ್ ಡೇಟಾ ಇರ್ಬೋದು, ಆ ದತ್ತಾಂಶಗಳನ್ನೆಲ್ಲ ಒಳಗೊಂಡು ಇವತ್ತು ಬಲಗೈ ಸಂಬಂಧಿತ ಜಾತಿಗಳಿಗೆ ಏನು ಅನ್ಯಾಯ ಮಾಡ್ತಿದೆ ಒಳ ಮೀಸಲಾತಿಯಲ್ಲಿ, ಆ ನಮ್ಮ ಹಕ್ಕು ಅಧಿಕಾರಗಳನ್ನ ಏನು ಸರ್ಕಾರ ಕಿತ್ಕೊತಿದೆ, ಅದರ ವಿರುದ್ಧವಾಗಿ ಇವತ್ತು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು
ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಮ ಸಮಾಜ ಇವತ್ತು ಪಕ್ಷಾತೀತವಾಗಿ ತಾಲೂಕಿನಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲದಲೇ ಒಗ್ಗಟ್ಟಾಗಿ ಒಂದು ನಮ್ಮ ಸಮಾಜ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸದೃಢವಾಗಿ ಈ ವಿಚಾರವಾಗಿ ನಿರಂತರವಾಗಿ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ರೋಸ್ಟಲ್ ಬಿಂದುಗಳಿರ್ಬೋದು ಅಥವಾ ನಮ್ಮ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಮ್ಮ ಪರ್ಸೆಂಟೇಜ್ ಇರ್ಬೋದು. ಆದರೆ 15% ಏನಾದ್ರು 27 ಕ್ಯಾಬಿನೆಟಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡೋದನ್ನು ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯ ಆದರೆ ನಿರಂತರವಾಗಿ ನಾವು ಇದೇ ಥರ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. जय 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 भीम जय 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 भीम जय 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 भीम जय 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 भीम जय 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 भीम जय 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 भीम डॉक्टर बाबा साहेब अंबेडकर